ಒಂದು ರೂಪಾಯಿ ಕೂಡ ಖರ್ಚಿಲ್ದೇ ಮನೆಯಲ್ಲೇ ಮೊಳಕೆ ಬಂದ ಈರುಳ್ಳಿಯಿಂದ ಈರುಳ್ಳಿಯನ್ನು ಬೆಳಿಬಹುದು, ಜೊತೆಗೆ ಗ್ರೀನ್ ಆನಿಯನ್ನ ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಹಾಗೆಯೇ ಮೊಳಕೆ ಬಂದ ಆಲೂಗೆಡ್ಡೆಯಿಂದ ಮತ್ತೆ ಆಲೂಗೆಡ್ಡೆಯನ್ನು ಬೆಳಿಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಮೊಳಕೆ ಬಂದ ಈರುಳ್ಳಿಯಿಂದ ಹೇಗೆ 2 ಪಟ್ಟು ಲಾಭವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಮೇಲೆ ಆರ್ಗ್ಯಾನಿಕ್ ಆಗಿ ಗಾರ್ಡನ್ ಮಾಡೋದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಒಳಗೊಂಡಿರುವ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಯಲ್ಲಿ ಕೂಡ ಈರುಳ್ಳಿಯನ್ನು ಹೆಚ್ಚಿಗೆ ತಂದಾಗ ಮೊಳಕೆ ಬಂದಿರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಸಹ ಮಾಡೋದೇನು ಅಂತ ಅಂದರೆ ಆ ಮೊಳಕೆ ಬಂದಿರೋ ಭಾಗವನ್ನು ಕಟ್ ಮಾಡಿ ಎಸ್ದುಬಿಟ್ಟು ಉಳಿದಿರೋ ಭಾಗವನ್ನು ಬಳಸೋದು. ಅಕಸ್ಮಾತ್ ಆ ಈರುಳ್ಳಿ ಮೊಳಕೆ ಬಂದ ಭಾಗ ಕೊಳ್ತೋಗಿದ್ರೆ ಅದನ್ನು ಪೂರ್ತಿಯಾಗಿ ಡಸ್ಟ್ಬಿನ್ಗೆ ಸೇರಿಸ್ಬಿಡೋದು. ಸೊ ಇವಾಗ ಸ್ವಲ್ಪ ಬದಲಾವಣೆಯನ್ನು ತರೋಣ. ಆ ಮೊಳಕೆ ಬಂದ ಈರುಳ್ಳಿಯನ್ನು ಎಸೆಯೋ ಬದಲು ಅದನ್ನು 2 ಪಟ್ಟು ಲಾಭ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಎಲ್ಲರ ಮನೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಕಿಚನಲ್ಲಿ ಜಾಸ್ತಿ ಈರುಳ್ಳಿ ತಂದಿದ್ದಾಗ ಈ ರೀತಿಯ ಸಾಮಾನ್ಯ ಸಮಸ್ಯೆ ಇದೆ. ಏನಂದರೆ ಈರುಳ್ಳಿಗಳು ಹೆಚ್ಚು ಮೊಳಕೆ ಬಂದಿರುತ್ತೆ. ಅದರಲ್ಲಿ ಕೆಲವೊಂದೊಂದು ಈರುಳ್ಳಿ ಚೆನ್ನಾಗೇ ಇರುತ್ತೆ, ಆದರೆ ಮೊಳಕೆ ಬಂದಿರುತ್ತೆ. ಇನ್ನು ಕೆಲವು ಈರುಳ್ಳಿ ಕೊಳ್ತೋಗ್ಬಿಟ್ಟಿರುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕೊಳ್ತೋಗಿರೋ ಈರುಳ್ಳಿಯನ್ನು ಪೂರ್ತಿಯಾಗಿ ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿರೋ ಈರುಳ್ಳಿಯನ್ನು ಮೇಲ್ಗಡೆ ಮೊಳಕೆ ಮಾತ್ರ ಕಟ್ ಮಾಡಿ ಟೆರೆಸ್ಗೆ ತೊಗೊಬಂದಿದ್ದೀನಿ. ಸೊ ಇದಕ್ಕೆ ಅಂತ ಸಪ್ರೇಟಾಗಿ ಇನ್ನೇನೋ ಪಾಟಿಂಗ್ ಮಿಕ್ಸು ಮಗದೊಂದು ಏನೂ ರೆಡಿ ಮಾಡ್ಕೊಳ್ದೇ ಡೈರೆಕ್ಟಾಗಿ ಇರುವಂತಹ ಪಾಟ್ನಲ್ಲೇ ಸ್ವಲ್ಪ ಒಂದು ಅಂಗೈಯಷ್ಟು ಜಾಗನೂ ಬೇಡ, ಆ ಈರುಳ್ಳಿ ಸೆಟ್ಟಾಗುವಷ್ಟು ಮಾತ್ರ ಜಾಗದಲ್ಲಿ ಏನು ಕೊಳ್ತೋಗಿತ್ತು ಈರುಳ್ಳಿ ಅದನ್ನು ಹಾಗೆ ನಡ್ತಾ ಇದ್ದೀನಿ. ಏನು ಕಟ್ ಮಾಡೋದು ಮತ್ತೊಂದು ಏನು ಅವಶ್ಯಕತೆ ಇಲ್ಲ, ಅದನ್ನು ಹಾಗೆ ನಡ್ತಾ ಇದ್ದೀನಿ. ಅದಾದಮೇಲೆ ಈ ಈರುಳ್ಳಿಯನ್ನು ಚೆನ್ನಾಗಿರೋ ಈರುಳ್ಳಿನಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಿ ಜಸ್ಟ್ ಮೊಳಕೆ ಮಾತ್ರ ಇತ್ತಲ್ಲ, ಅದನ್ನು ಕೂಡ ಹಾಗೆ ಮೊಳಕೆ ಮಾತ್ರ ಮೇಲ್ಗಡೆ ಬಿಟ್ಟು ಮಣ್ಣಿಂದ ಮೇಲ್ಬಿಟ್ಟು ಈರುಳ್ಳಿಯನ್ನು ಮಣ್ಣು ಒಳಗಡೆ ಇರೋ ಹಾಗೆ ನಡ್ತಾ ಇದ್ದೀನಿ. ಇಷ್ಟೇ, ಸಿಂಪಲ್. ಇಷ್ಟು ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಹೇಳಿ? ನಿಮ್ಮ ಹತ್ರ ಒಂದು ತುಳಸಿ ಪಾಟ್, ಒಂದು ಗುಲಾಬಿ ಪಾಟ್ ಇದ್ದರೆ ಸಾಕು, ಅದರಲ್ಲೇ ಈ ರೀತಿ ನಟ್ಕೊಳ್ಬಹುದು. ನಾನು ಸಾಮಾನ್ಯವಾಗಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಗಿಡ ಆದ್ರೂ ನಟ್ಟಿದ್ದಾದಮೇಲೆ ಗೊಬ್ಬರ ಕೊಟ್ಟಿದ್ದಾದಮೇಲೆ ನೀರು ಕೊಡೋದನ್ನು ಮರಿಬೇಡಿ. ಸೊ ನೀರು ಹಾಕಿದ್ದಾಯಿತು ಅಷ್ಟೇ, ಅದನ್ನು ಮರ್ತು ಬಿಡಬೇಕು ನೀವು. ಇನ್ನೊಂದು 15 to 20 ಡೇಸ್ಗೆಲ್ಲ ನಿಮಗೆ ಈರುಳ್ಳಿ ಗಿಡ ಹಾರ್ವೆಸ್ಟ್ಗೆ ರೆಡಿ ಆಗುತ್ತೆ. ಇದನ್ನು ಸಲಾಡ್ಗೆ ಬಳಸ್ಕೊಳ್ಬಹುದು, ಫ್ರೈಡ್ ರೈಸ್, ಎಗ್ ರೈಸ್ ಅಥವಾ ಯಾವುದಾದ್ರೂ ಪಲ್ಯದ ಮೇಲ್ಗಡೆ ಇದನ್ನು ಕೊತ್ತಂಬರಿ ಸೊಪ್ಪಿನ ಥರ ಸಹ ಬಳಸಬಹುದು. ತುಂಬ ಟೇಸ್ಟಿಯಾಗಿರುತ್ತೆ, ಫೈಬರ್ ರಿಚ್ ಆಗಿರೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು. ಸೊ ಒಂದು ಲಾಭ ಏನು ಅಂತ ಅಂದರೆ ಇದರಿಂದ ನಾವು ಗ್ರೀನ್ ಆನಿಯನ್ಸ್ನ ಪಡ್ಕೊಳ್ಬಹುದು. ಅದನ್ನು ಬೇಕಾದಷ್ಟು ಟೈಮ್ ನೀವು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಒಂದು 3 to 4 ಟೈಮ್ಸ್ ಹಾರ್ವೆಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ನಮಗೆ 3 to 4 ಟೈಮ್ಸ್ ಹಾರ್ವೆಸ್ಟಿಗೆ ಸಿಕ್ಕಿದ್ದು ನಾವು ಡಸ್ಟ್ಬಿನ್ಗೆ ಸೇರಿಸ್ತಾ ಇದ್ದ ಅದೇ ಕೊಳೆತು ಹೋದ ಈರುಳ್ಳಿ ಅಲ್ವಾ. ಹಾಗಾಗಿ ಮನೆಯಲ್ಲಿ ಇನ್ನು ಮುಂದೆ ಈರುಳ್ಳಿ ಮೊಳಕೆ ಬಂದಿದ್ದರೆ ಅಥವಾ ಈರುಳ್ಳಿ ಮೊಳಕೆ ಬಂದು ಕೊಳೆತು ಹೋಗಿದರೆ ಅದನ್ನು ಡಸ್ಟ್ಬಿನ್ಗೆ ಹಾಕೋ ಮುಂಚೆ ಒಂದು ಸರ್ತಿ ಯೋಚನೆ ಮಾಡಿ, ಯಾಕೆ ನೀವು ಗ್ರೀನ್ ಆನಿಯನ್ ಬೆಳಿಬಾರ್ದು ಅಂತ ಹೇಳಿ. ಈ ಹಿಂದೆನೇ ನಾನು ಈರುಳ್ಳಿಯನ್ನು ಬೆಳಿಬಹುದು ಅಂತ ಹೇಳಿದಾಗ ತುಂಬ ಜನ ಆಶ್ಚರ್ಯಪಟ್ರಿ, ಹೌದಾ ಬೆಳಿಬಹುದಾ, ನೀವು ಬೆಳೆದಿದ್ದೀರಾ ಅಂತ ಹೇಳಿ. ಎಸ್, ನಾನು ಈ ಹಿಂದಿನ ವಿಡಿಯೋದಲ್ಲಿ ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡಿ ಕೂಡ ನಿಮಗೆ ಅಪ್ಡೇಟ್ ಮಾಡಿದ್ದೆ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಚಾನೆಲ್ಗೆ ವಿಸಿಟ್ ಮಾಡಿ ನೋಡಿ. ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಆಲೂಗೆಡ್ಡೆ, ಮೊಳಕೆ ಬಂದ ಆಲೂಗೆಡ್ಡೆಯಿಂದ ಆಲೂಗೆಡ್ಡೆಯನ್ನು ಕೂಡ ಬೆಳೆಸ್ತಾ ಇದ್ದೀನಿ. ಸದ್ಯದಲ್ಲೇ ನಿಮಗೆ ಅದನ್ನು ಆಲೂಗೆಡ್ಡೆ ನಡುವಲ್ಲಿಂದ ಹಾರ್ವೆಸ್ಟ್ ಮಾಡುವಲ್ಲಿ ತನಕ ಅಪ್ಡೇಟ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಕನೆಕ್ಟ್ ಆಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥದ್ದೇ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯದಲ್ಲಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಾಳೆ ಗಿಡ ಇದೆ, ಸೀಮೆ ಬದನೆಕಾಯಿ, ಸೀಮೆ ಸೌತೆಕಾಯಿ ಅಂತ ಏನು ಕರಿತೀವಿ ಅದಿದೆ, ಜೋಳ ಇದೆ, ತೊಗರಿಕಾಯಿ ಇದೆ, ಪಪ್ಪಾಯ ಇದೆ, ಅಲಸಂದೆಕಾಯಿ ಇದೆ. ಹೀಗೆ ಸಾಕಷ್ಟು ಲೀಸ್ಟ್ಗಳನ್ನೇ ಕೊಡಬಹುದು. ತರಕಾರಿಗಳದ್ದು ಮೂಲಂಗಿ ಇದೆ, ಅದ್ರ ಜೊತೆಗೆ ಚಿಕ್ಕು, ಮಲ್ಬೆರಿ ಅಂತ ಫ್ರೂಟ್ಸ್ ಗಿಡಗಳು ಸಹ ಇದೆ. ಇನ್ನೂ ವಿಧವಾದ ಹೂವಿನ ಗಿಡಗಳು ಸಹ ಇದೆ. ಇದು ಎಲ್ಲದರ ಬಗ್ಗೆ ನಾನು ಬೆಳೆಸುವಾಗ ಯಾವ್ಯಾವ ರೀತಿ ಕೇರ್ ತಗೊಳ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಬರ್ತೀನಿ. ನಾವು ಬಳಸುವಂತಹ ಎಲ್ಲ ವಿಧಾನಗಳು ಪ್ರಾಕ್ಟಿಕಲ್ ಆಗಿರುತ್ತೆ. ಜೊತೆಗೆ ಲೋಕಲಲ್ಲಿ ಅವೈಲೇಬಲ್ ಇರುವಂತಹ ವಸ್ತುಗಳನ್ನೇ ಬಳಸಿ
ನಾವು ಮಾಡ್ತಾ ಇರೋದು. ಆ್ಯಂಡ್ ನಾನು ಯೂಟ್ಯೂಬಲ್ಲಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದನ್ನು ಸಹ ಟೆರೆಸ್ನಲ್ಲಿ ಮಾಡ್ತಾ ಇಲ್ಲ. ಯಾವ ಗಿಡಗಳನ್ನು ನಾನು ಟೆರೆಸ್ನಲ್ಲಿ ಬೆಳೆಸ್ತಾ ಇದ್ದೀನಿ, ಏನನ್ನು ನಾನು ಟೆರೆಸ್ನಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅಡುಗೆ ಮನೆಯಲ್ಲಿರೋ ಹಸಿ ಕಸದಿಂದನೇ ಗೊಬ್ಬರವನ್ನು ಸುಲಭವಾಗಿ ತಯಾರಿಸ್ಕೊಂಡು ಅದನ್ನೇ ಬಳಸ್ಕೊಂಡ್ರೆ ನಮ್ಮ ಟೆರೆಸ್ ಗಾರ್ಡನ್ ಲೋ ಬಜೆಟಲ್ಲಿ ಕೂಡ ಮೇಂಟೈನ್ ಆಗುತ್ತೆ. ಹಸಿ ಕಸವನ್ನು ಗೊಬ್ಬರ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಚಾನಲಲ್ಲಿದೆ, ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಇನ್ನೊಂದು ಫನ್ನಿ ಕಮೆಂಟ್ ಏನು ಅಂತಂದರೆ, ನನ್ನ ಲಾಸ್ಟ್ ಈರುಳ್ಳಿಯ ವಿಡಿಯೋದಲ್ಲಿ ದಪ್ಪ ಈರುಳ್ಳಿಯನ್ನು ಹಾಕಿ ಸಣ್ಣ ಸಣ್ಣ ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡಿದ್ರಾ ಅಂತ ಹೇಳಿ. ಅಲ್ಲೊಂದು ಸಣ್ಣ ಟ್ರಿಕ್ ಇದೆ. 2 ರೀತಿ ಇದನ್ನು ನಾವು ತಗೊಳ್ಬಹುದು. ಒಂದೇನಂತ ಅಂದರೆ, ದಪ್ಪ ಈರುಳ್ಳಿಯನ್ನು ಹಾಕಿ ನಾವು ದಪ್ಪ ಈರುಳ್ಳಿಯನ್ನೇ ಹಾರ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಈ ಈರುಳ್ಳಿ ಗಿಡಗಳಲ್ಲಿ ಹೂವಾಗಿ ಅದರಲ್ಲಿ ಬೀಜ ಆಗುತ್ತೆ. ಸೊ ಆ ರೀತಿ ಬೀಜ ಆಗೋದಕ್ಕೆ ನಾವು ಬಿಡಲಿಲ್ಲ ಅಂತ ಅಂದರೆ, ನೀವೇನು ದೊಡ್ಡ ದೊಡ್ಡ ಈರುಳ್ಳಿಯನ್ನು ಹಾಕಿರ್ತೀರ, ಅದೇ ಥರ ದೊಡ್ಡ ದೊಡ್ಡ ಈರುಳ್ಳಿಯನ್ನೇ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಆದರೆ ನಾವಿಲ್ಲಿ ಮತ್ತೆ ಈರುಳ್ಳಿಯನ್ನು ಸೀಡ್ಸಿಂದ ಗ್ರೋ ಮಾಡೋದಕ್ಕೋಸ್ಕರ ಸೀಡ್ಸ್ ಆಗೋದಕ್ಕೆ ಬಿಟ್ಟರೆ, ನೋಡಿ ಈ ರೀತಿ ಸೀಡ್ಸ್ ಬಡ್ ಬರುತ್ತೆ. ಇದು ಫ್ಲವರ್ ಬಡ್. ಇದು ಮೊಗ್ಗು ಹೂವಾಗಿ ಅರಳಿ ಅದರಲ್ಲಿ ಸೀಡ್ಸ್ ಆಗುತ್ತೆ. ಸೊ ಆ ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೀವು ಅದರಿಂದ ಈರುಳ್ಳಿಯನ್ನು ಬೆಳಿಬಹುದು. ಈ ರೀತಿ ಫ್ಲವರ್ ಬಡ್ ಆಗೋದಕ್ಕೆ ಬಿಟ್ಟರೆ ಒಳಗಡೆ ಈರುಳ್ಳಿ ಸ್ಪ್ಲಿಟ್ ಆಗುತ್ತೆ, ಡಿವೈಡ್ ಆಗಿಬಿಡುತ್ತೆ. ಆವಾಗ ಒಂದು ಈರುಳ್ಳಿ ಗೆಡ್ಡೆಯ ಬದಲು ನಮಗೆ ಚಿಕ್ಕ ಚಿಕ್ಕದು ಸ್ಪ್ಲಿಟ್ ಆಗಿರೋ ಸಣ್ಣ ಸಣ್ಣ ಈರುಳ್ಳಿ ಸಿಗತ್ತೆ. ಸೊ ಇದೇ ಅದರ ಕಾರಣ. ದೊಡ್ಡ ಈರುಳ್ಳಿ ಹಾಕಿ ಚಿಕ್ಕ ಚಿಕ್ಕ ಈರುಳ್ಳಿ ನಮಗೆ ಯಾಕೆ ಸಿಗತ್ತೆ ಅಂತ ಅಂದರೆ, ಈ ರೀತಿ ಫ್ಲವರ್ ಆಗಿ ಅದರಲ್ಲಿ ಸೀಡ್ಸ್ ಆಗೋದಕ್ಕೆ ಬಿಡೋದ್ರಿಂದ ಚಿಕ್ಕ ಚಿಕ್ಕ ಈರುಳ್ಳಿ ಸಿಗುತ್ತೆ. ಆದರೆ ಎಸಿತಾ ಇದ್ದ ಆ ಈರುಳ್ಳಿಯಿಂದನೇ ಅಲ್ವಾ ನಮಗೆ ಇಷ್ಟೊಂದು ಗ್ರೀನ್ ಆನಿಯನ್ಸು, ಜೊತೆಗೆ ಈರುಳ್ಳಿಯ ಬೀಜಗಳು, ಜೊತೆಗೆ ಈರುಳ್ಳಿ ಕೂಡ ಸಿಕ್ಕಿರೋದು. ಸೊ ಈ ಈರುಳ್ಳಿ ಬೀಜಗಳನ್ನೇ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಮಣ್ಣಿಗೆ ಹಾಕಿ ನೀವು ಈರುಳ್ಳಿಯನ್ನು ಸಹ ಬೆಳ್ಕೊಳ್ಬಹುದು. ನಾನು ಒಂದೇ ಗ್ರೋ ಬ್ಯಾಗ್ನಲ್ಲಿ ಇದೇ ಥರ ಈರುಳ್ಳಿಯನ್ನು ಸಹ ಬೆಳೀತಾ ಇದ್ದೀನಿ. ಇದೊಂಥರ ಮಿಶ್ರ ಕೃಷಿ ಥರ ಒಂದು ಗ್ರೋ ಬ್ಯಾಗ್ನಲ್ಲಿ ನಡೀತಾ ಇದೆ. ಅಲ್ಲಿ ಹರಿವೆ ಸೊಪ್ಪಿದೆ, ಈರುಳ್ಳಿ ಇದೆ, ಜೋಳ ಇದೆ, ಟೊಮ್ಯಾಟೊ ಇದೆ. ಹೀಗೆ ಎಲ್ಲವನ್ನು ಮಿಶ್ರ ಮಾಡಿ ಒಂದೇ ಗ್ರೋ ಬ್ಯಾಗ್ನಲ್ಲಿ ಬೆಳೀತಾ ಇದ್ದೀವಿ. ಎಲ್ಲ ಕೂಡ ಚೆನ್ನಾಗಿ ಬೆಳೀತಾ ಇದೆ. ಒಂದು ಸರ್ತಿ ಹಾರ್ವೆಸ್ಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಗಿಡ ಈ ರೀತಿ ಡ್ರೈ ಆಗುತ್ತೆ. ಅದರ ಪಕ್ಕದಲ್ಲೇ ಮತ್ತೆ ಹೊಸ ಎಲೆಗಳು ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಸೊ ಇದೇ ರೀತಿಯಾಗಿ ನೀವು ಒಂದು 3 to 4 ಟೈಮ್ಸ್ ಹಾರ್ವೆಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಹಾಗೆ ಬಿಟ್ಬಿಟ್ರೆ ಅದರಲ್ಲಿ ಈರುಳ್ಳಿ ಹೂ ಬಂದು ಸೀಡ್ಸ್ ಆಗುತ್ತೆ. ಆಮೇಲೆ ಈರುಳ್ಳಿಯನ್ನು ಕೂಡ ನೀವು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಮಾಡಿದ ಮೇಲೆ ಟೆರೆಸಿಂದ ಹೋಗುವಾಗ ಹಾಗೆ ಹೋಗೋಕ್ಕಾಗತ್ತಾ? ಏನಾದರೂ ಹಾರ್ವೆಸ್ಟ್ ತಾನೇ ಮಾಡ್ಕೊಂಡು ಹೋಗಬೇಕು. ಸೊ ಪ್ರಕೃತಿಗೆ ನಾವೇನೇ ಕೊಟ್ಟರೂ ಖಂಡಿತವಾಗ್ಲೂ ಪ್ರಕೃತಿ ನಮಗೆ ವಾಪಸ್ ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರ ಈ ಸರ್ತಿ ಸಲಾಡಿಗೋಸ್ಕರ ಮೂಲಂಗಿಯನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ಸೊಪ್ಪನ್ನು ಸಹ ಸಲಾಡ್ಗೆ ಹಸಿಯಾಗಿಯೇ ಬಳಸ್ಕೊಳ್ಬಹುದು. ಇದು ಮಲಬದ್ಧತೆಗೆ ಮತ್ತು ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು. ಹೊಟ್ಟೆಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಇದರಲ್ಲಿರುವ ಫೈಬರ್ ಅಂಶ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ದೊಡ್ಡ ಈರುಳ್ಳಿ ಸಿಕ್ತು. ಇದೇ ಪಾಟಲ್ಲಿ ಗುಲಾಬಿ ಗಿಡ ಸಹ ಇದೆ, ಅದರಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ಅದರಲ್ಲೇ ಒಂದು ಬೀಜ ಮೂಲಂಗಿ ಸಹ ಹಾಕಿದ್ದೆ. ಈ ರೀತಿ ಮಾಡೋದ್ರಿಂದ ನಮಗೆ ಟೆರೆಸ್ ಮೇಲೆ ಇರುವಂತಹ ಪಾಟ್ನಲ್ಲೇ ಬೇರೆ ಬೇರೆ ತರಕಾರಿಗಳನ್ನು ಬೆಳ್ಕೊಳ್ಳೋದಕ್ಕೆ ಸಹ ಹೆಲ್ಪ್ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಮಾಹಿತಿಯನ್ನು ಒದಗಿಸಿದೆ ಅಂತ ಹೇಳಿ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.